ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ ಸ್ಪೆಷಲಿ ಫಾರ್ SSLC ಸ್ಟೂಡೆಂಟ್. ಏನಪ್ಪ SSLC ಸ್ಟೂಡೆಂಟ್ಗಾಗಿ ವಿಡಿಯೋ ಅಂತಂದರೆ, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ 8450 ಕ್ವಶನ್ಗಳನ್ನು ಇರುವಂತಹ ಕ್ವಶನ್ ಬ್ಯಾಂಕನ್ನು SSLC ಬೋರ್ಡ್ದವರು ರಿಲೀಸ್ ಮಾಡಿದ್ದಾರೆ ಫಾರ್ ಬೆನಿಫಿಟ್ ಆಫ್ SSLC ಸ್ಟೂಡೆಂಟ್. ಈ ಕ್ವಶನ್ ಬ್ಯಾಂಕ್ದಿಂದ ಅವರು ಕ್ವಶನ್ಸ್ಗಳನ್ನು ಇಷ್ಟು ಓದಿದರೆ ಸಾಕು. ಈ ಕ್ವಶನ್ ಬ್ಯಾಂಕ್ನಿಂದನೇ ಕ್ವಶನ್ಸ್ಗಳು ನಾವು ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳ್ತೀವಿ, ಇಷ್ಟು ನೀವು ಪ್ರಿಪೇರ್ ಮಾಡಿದರೆ ಸಾಕು ಅಂತ ಹೇಳಿ ಮಕ್ಕಳಿಗಾಗಿ ಕ್ವಶನ್ ಬ್ಯಾಂಕನ್ನು ಅಥವಾ ಪ್ರಶ್ನೆಗಳ ಬುಕ್ಲೆಟ್ಗಳನ್ನು ರಿಲೀಸ್ ಮಾಡಿದ್ರು. ಹೌದಾ? ಸೊ ಅದರದ ನಾನು ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೆ. ಸೊ ಹಲವಾರು ಸ್ಟೂಡೆಂಟ್ಗಳು ನನಗೇನು ಕಮೆಂಟ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ, ಮೇಡಮ್ ನಮ್ಗೆ ಇದರಲ್ಲಿ ಓಪನ್ ಆಗ್ತಾ ಇಲ್ಲ, ಎಲ್ಲಿ ಹೋಗಬೇಕು, ಯಾವ ವೆಬ್ಸೈಟ್ನಲ್ಲಿ ಹೋಗಬೇಕು ಅನ್ನೋದನ್ನು ಕ್ವಶನ್ಗಳನ್ನು ಕೇಳ್ತಾ ಇದ್ದೀರಾ. ಸೊ ಆ ಕ್ಲಿಯರ್ ಮಾಡೋ ಸಲುವಾಗಿ ನಾನೇನು ಮಾಡ್ತಾ ಇದ್ದೀನಿ, ಇವತ್ತಿನ ವಿಡಿಯೋ ಸ್ಪೆಷಲಿ ಫಾರ್ SSLC ಸ್ಟೂಡೆಂಟ್. ಯಾವ ರೀತಿ ನಾವು ಕ್ವಶನ್ ಬ್ಯಾಂಕನ್ನು ನೋಡ್ಬೋದು, ಕ್ವಶನ್ಸ್ಗಳನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಹೌದಾ? ಇದರಿಂದ ಏನು ಬೆನಿಫಿಟ್ ಆಗ್ತಿತ್ತಪ್ಪ ಅಂತಂದರೆ, ಈಸಿಲಿ ನೀವು ಎಕ್ಸೆಸ್ ಆಗ್ತೀರಾ ಒಳಗಡೆ, ಪರ್ಟಿಕ್ಯುಲರ್ ಯಾವ ಲೆಸನ್ನಿಂದ ಎಷ್ಟು ಓದಬೇಕು ಅನ್ನೋದು ಐಡಿಯಾ ಸಿಗ್ತದೆ. ಹೌದಾ? ಇದಕ್ಕಿಂತ ಮೊದಲು ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ, ನೀವು ಕ್ವಶನ್ ಪೇಪರ್ ನೀವು ಇದನ್ನು ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಮಾಡೋಕ್ಕಿಂತ ಮೊದಲು ನಿಮ್ಮ ಹತ್ರ ಸಬ್ಜೆಕ್ಟ್ ವೈಸ್ ಒಂದು ಬ್ಲೂ ಪ್ರಿಂಟ್ ಇರಲೇಬೇಕು. ಯಾವ ಲೆಸನ್ನಿಂದ ಎಷ್ಟು ಮಾರ್ಕ್ಸ್ಗಳು ರಿಲೀಸ್ ಆಗ್ತವೆ, ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇವೆಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಒಂದು ಸ್ವಲ್ಪ ಲೆಂತಿ ಆಗ್ತದೆ ವಿಡಿಯೋ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಇನ್ಫಾರ್ಮೇಟಿವ್ ಆಗಿದೆ. ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಪ್ಪ ಅಂತಂದರೆ, ನೀವೇನು ಮಾಡ್ತೀರಿ, ಗೂಗಲನ್ನು ಓಪನ್ ಮಾಡ್ತೀರಾ. ಸೊ ಗೂಗಲಲ್ಲಿ ಇದನ್ನು ಬರಿಬೇಕು, KSEAB ವೆಬ್ಸೈಟ್ ಅಂತ ಬರಿಬೇಕು, ಟೈಪ್ ಮಾಡ್ತೀರಾ. ಸೊ ಈ ಟೈಪ್ ಮಾಡಿದರೆ ನೀವು ಮೊಬೈಲ್ನಲ್ಲೂ ಕೂಡ ಓಪನ್ ಮಾಡ್ಬೋದು, ಅಥವಾ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ನಲ್ಲೂ ಕೂಡ ಓಪನ್ ಮಾಡ್ಬೋದು, ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರ್ನಲ್ಲೂ ಕೂಡ ಓಪನ್ ಮಾಡ್ಬೋದು. ಸೊ ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕರ್ನಾಟಕ ಸರ್ಕಾರ KSEAB ವೆಬ್ಸೈಟ್ ಕರ್ನಾಟಕ ಸರ್ಕಾರ ಅಂತ ಬರ್ತದೆ. ಇದ್ರ ಮೇಲೆ ಏನು ಮಾಡಬೇಕು, ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಹೌದಾ? ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗ್ತದಪ್ಪ ಅಂತಂದರೆ, ಈ ರೀತಿ, ಹೌದಾ, ಈ ರೀತಿ ಒಂದು ಮುಖಪುಟ ಇದ್ದಿದ್ದು ನಿಮಗೆ ಕಾಣಿಸ್ತದೆ. ಅದು ಮೊಬೈಲ್ ಇರಲಿ, ಲ್ಯಾಪ್ಟಾಪ್ ಇರಲಿ, ಈ ರೀತಿ ಮುಖಪುಟ ಬರ್ತದೆ. ಸೊ ಈ ಮುಖಪುಟದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಈ 3 ಲೈನ್ಸ್ಗಳಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನಾಗ್ತದೆ, ಇಲ್ಲಿ ಈ ರೀತಿ ಇನ್ನೊಂದು ಮುಖಪುಟ ಇದ್ದಿದ್ದು ಇಲ್ಲಿ ಕಾಣಿಸ್ತದೆ. ಹೌದಾ? ಇಲ್ಲಿ ಅಂಕಣಗಳು ಬರ್ತವೆ, ಪೋರ್ಟಲ್ಗಳು ಬರ್ತವೆ. ಇದರಲ್ಲಿ ನಿಮಗೇನು ಬೇಕು, SSLC ವಿದ್ಯಾರ್ಥಿಗಳ ಅಂಕಣ. ಹೌದಾ? SSLC ಪೋರ್ಟಲ್ ಅಂತಲೂ ಅದ, ಬಟ್ ಅದೇನು ನಮಗೆ ನೆಸೆಸರಿ ಇಲ್ಲ. ನಾವೇನು ಮಾಡಬೇಕು, SSLC ವಿದ್ಯಾರ್ಥಿಗಳ ಅಂಕಣ, ಇದಕ್ಕೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ನೀವು ಪ್ರೆಸ್ ಮಾಡಿದ ತಕ್ಷಣ ನಿಮಗೇನಾಗ್ತದಪ್ಪ ಅಂದರೆ, ಈ ರೀತಿ ಒಂದು SSLC 2025-26 SSLC ಪರೀಕ್ಷೆಗೆ ಸಂಬಂಧಿಸಿದ ಮಾಹಿತಿ ಒಂದು ಇಂಗ್ಲೀಷ್ ಮತ್ತು ಕನ್ನಡಕ್ಕೆ 2 ಲ್ಯಾಂಗ್ವೇಜ್ನಲ್ಲಿ ನೀವು ಅಲ್ಲಿ ನೋಡಬಹುದು. ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ನಲ್ಲಿ ಕ್ಲಿಕ್ ಮಾಡಿ, ಕನ್ನಡ ಬೇಕಾದರೆ ಕನ್ನಡದಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನನ್ನ ಹತ್ರ ಬಂದಿದ್ದು ಕನ್ನಡದಲ್ಲಿದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಈ ರೀತಿ ಇದ್ದಾಗ ನೀವು ನೋಡಬಹುದು, ಕ್ಲಿಕ್ ಹಿಯರ್, ವೀಕ್ಷಣೆಗಳು ಎಷ್ಟು ಮಂದಿ ಅದನ್ನು ವಾಚ್ ಮಾಡಿದ್ದಾರೆ ಎಲ್ಲವೂ ಇಲ್ಲಿ ಕಾಣಿಸ್ತದೆ. ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ, ವಿವರಗಳು ಕೂಡ. ಯಾವುದಾದ್ರು ಹೊಸ ಅಪ್ಡೇಟ್ ಇತ್ತಪ್ಪ ಅಂತಂದರೆ ನೀವು ಅಂತ ಕ್ಲಿಕ್ ಆಗ್ತಾ ಇರ್ತದೆ, ಅದು ಹೊಸ ಅಪ್ಡೇಟ್ ಆಗಿರ್ತದೆ. ಹೌದಾ? ಇಲ್ಲಿ ನೋಡ್ಬೋದು 2025 SSLC ಪರೀಕ್ಷಾ ವೇಳಾಪಟ್ಟಿನೂ ಕೊಟ್ಟಿದ್ದಾರೆ. 2025-26 ಪರೀಕ್ಷಾ ಅಂತಿಮ ಪರೀಕ್ಷೆಯ ನೀಲನಕ್ಷೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ದೆಲ್ಲ ನಿಮಗೆ, ಮೊದಲು ನಿಮ್ಮ ಹತ್ರ ನೀಲನಕ್ಷೆ ಇರಬೇಕು. ಲೆಸನ್ ವೈಸ್ ಆಗಿರಲಿ ಅಥವಾ ಸಬ್ಜೆಕ್ಟ್ ವೈಸು ನಿಮ್ಮ ಹತ್ರ ಏನೇ ಆಗಿರಬೇಕಪ್ಪ ಅಂದರೆ ನೀಲನಕ್ಷೆ ಇರಬೇಕು. ಹೌದಾ? ಯಾಕಿರ್ಬೇಕು ರೀ, ಯಾವ ಲೆಸನ್ಗೆ ನಾವು ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡಬೇಕು ಎಕ್ಸಾಮಿನೇಷನ್ನಲ್ಲಿ. ಹೌದಾ? ಕೆಲವು ಮಂದಿಗೆ ಜಸ್ಟ್ ಪಾಸ್ ಆಗೋದು ಬೇಕಾಗಿರ್ತದೆ, ಕೆಲವು ಮಂದಿಗೆ ಸ್ಕೋರ್ ಮಾಡೋದು ಬೇಕಾಗಿರ್ತದೆ.
ಹೌದಾ. ಸೊ ಅಂಥವ್ರು ಏನು ಮಾಡಬೇಕಂದ್ರೆ ನಾನು ಇಷ್ಟು ಲೆಸನನ್ನು ಪ್ರಿಪೇರ್ ಮಾಡಿದರೆ ಸಫಿಷಿಯಂಟು, ನಾನು ಪಾಸ್ ಆಗ್ತೀನಿ ಕಾನ್ಫಿಡೆಂಟ್ ನಮ್ಮಲ್ಲಿ ಬರಬೇಕಲ್ಲ. ಸೊ ಅದರ ಸಲುವಾಗಿ ನಾವೇನು ಮಾಡಬೇಕು, ಆ ನೀಲನಕ್ಷೆಯನ್ನು ಕಂಪಲ್ಸರಿಯಾಗಿ ನೀವು ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಎಲ್ಲವನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಈ ರೀತಿ ಬರ್ತದೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ. ನೋಡಿ ಇಲ್ಲಿ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ 7ನೇ ನಂಬರು, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಉತ್ತರಗಳು ಎಲ್ಲವೂ ಬರ್ತದೆ. ಆ್ಯಂಡ್ ದೆನ್ ವಾರ್ಷಿಕ ಪರೀಕ್ಷೆ ಎಸೆ ಅನ್ನೋದು ಕೂಡ ಬರ್ತದೆ. SSLC ಸಮಗ್ರ ಪ್ರಶ್ನೆ ಕೋಟಿ ಅಂತ ಬರ್ತದೆ, ಇಲ್ಲಿ ನೋಡ್ಬೋದು. 9ನೇ ನಂಬರು, 9ನೇ ನಂಬರ್ ಏನದ 2025-26 SSLCಯ ಸಮಗ್ರ ಪ್ರಶ್ನೆ ಕೋಟಿ. ಪ್ರಶ್ನೆ ಕೋಟಿ ಅಂದರೆ ಏನು ಅರ್ಥ, ಇಲ್ಲಿ ಕ್ವಶನ್ ಬ್ಯಾಂಕ್ ಅಂತ ತಿಳ್ಕೊಬೇಕು. ಕನ್ನಡದಲ್ಲಿ ಪ್ರಶ್ನೆ ಕೋಟಿ ಅಂತ ಬರ್ತದೆ. ಕ್ಲಿಕ್ ಹಿಯರ್ಗೆ ನೀವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಹೌದಾ. ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದಪ್ಪ ಅಂತಂದರೆ ಈ ರೀತಿ ನಾವು ಒಂದು ಪೋಸ್ಟರನ್ನು ಕಾಣ್ತೀವಿ. ಈ ರೀತಿ ಬರ್ತದೆ. ಇಲ್ಲಿ ಸಮಗ್ರ ಪ್ರಶ್ನೆ ಕೋಟಿ, ಇಲ್ಲಿ ಆಲ್ರೆಡಿ ನೋಡಿ ಎಷ್ಟು ಮಂದಿ ವಿಸಿಟ್ ಮಾಡಿದ್ದಾರೆ ಇಲ್ಲಿ. ಹೌದಾ. ನೀವು ಯಾಕೆ ಹಿಂದೆ ಬೀಳ್ತೀರಾ, ಸೊ ನೀವು ಕೂಡ ಇಲ್ಲಿ ಕೂಡ ವಿಸಿಟ್ ಮಾಡಿ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದಪ್ಪ ಅಂತಂದರೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗ್ತದೆ. ಈ ರೀತಿ ಓಪನಿಂಗನ್ನು ಕಾಣ್ತೀರಿ. ಏನಿದು ಲ್ಯಾಂಗ್ವೇಜಸ್ ಬರ್ತಾವ, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಓಕೆ. 10th ಸ್ಟ್ಯಾಂಡರ್ಡ್ ಲೆಸನ್ ಬೇಸ್ಡ್ ಹಿಂದಿ ಥರ್ಡ್ ಲ್ಯಾಂಗ್ವೇಜ್. ಹಿಂದಿ ಯಾರಿಗೆ ಥರ್ಡ್ ಲ್ಯಾಂಗ್ವೇಜ್ ಇರ್ತದೆ ಅದರದ್ದು ಅವಲ್ಲ ಡೇಟ್ ಕೊಡ್ತಾರೆ, ಫೈಲ್ ಸೈಜ್ ಕೊಡ್ತಾರೆ, ಫೈಲ್ ಟೈಪ್ ಕೊಡ್ತಾರೆ, PDF-ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹೌದಾ. ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಹೌದಾ. ಮರಾಠಿ ಫಸ್ಟ್ ಲ್ಯಾಂಗ್ವೇಜ್, ಉರ್ದು ಫಸ್ಟ್ ಲ್ಯಾಂಗ್ವೇಜ್, ಸಂಸ್ಕೃತ ಥರ್ಡ್ ಲ್ಯಾಂಗ್ವೇಜ್, ಹೌದಾ. ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್, ಇವೆಲ್ಲವೂ ಕೂಡ ಕಾಣ್ತೀವಿ. ಕನ್ನಡ ಮೀಡಿಯಮ್ನಲ್ಲಿಯೂ ಬರ್ತದೆ. ಕನ್ನಡ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ ಇದ್ದಿದ್ದು ಕನ್ನಡ ಇದ್ದಿದ್ದು ಫಸ್ಟ್ ಲ್ಯಾಂಗ್ವೇಜ್ ಆಗ್ತದೆ. ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜನ್ನು ನೋಡ್ಕೋಬೇಕು, ಹಿಂದಿ ಥರ್ಡ್ ಲ್ಯಾಂಗ್ವೇಜನ್ನು ನೋಡ್ಕೋಬೇಕು. ಈ ಮೂರು ನೋಡ್ಕೋಬೇಕು. ಆ್ಯಂಡ್ ದೆನ್ ಕನ್ನಡ ಮೀಡಿಯಮ್ನಲ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಸೋಷಲ್ ಸೈನ್ಸ್ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಯಾರು ಕನ್ನಡ ಮೀಡಿಯಮ್ ಇದ್ದೀರಿ. ಹೌದಾ. ಸೊ ಈ ರೀತಿ ನಾವು ಕಾಣ್ತೀವಿ. ನೆಕ್ಸ್ಟು ಕನ್ನಡ ಮೀಡಿಯಮ್ದಲ್ಲಿ ಈ ರೀತಿ ಕನ್ನಡ, ಸೈನ್ಸ್, ಸೋಷಲ್ ಸೈನ್ಸ್ ಮೂರು ಇಲ್ಲೇ ಕಾಣ್ತವೆ. ಉಳಿದು 3 ಸಬ್ಜೆಕ್ಟ್ಗಳು ನಾವು ಈ ಮೇಲ್ಗಳನ್ನು ನೋಡ್ಕೋಬೇಕು. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೂಡ ಇದೇ ರೀತಿಯಾಗಿರ್ತದೆ, ಮರಾಠಿ ಮೀಡಿಯಮ್ನಲ್ಲಿ ಇದೇ ರೀತಿ, ಉರ್ದು ಮೀಡಿಯಮ್ನಲ್ಲೂ ಕೂಡ ಇದೇ ರೀತಿ. ಈ ರೀತಿ ನೀವೇನು ಮಾಡ್ಕೋಬೋದು, ಕ್ವಶನ್ಸನ್ನು ನೀವೇನು ಮಾಡ್ಕೋಬೋದು, ಓಪನ್ ಮಾಡಿದ ತಕ್ಷಣ ನಾವು ವಿಜ್ಞಾನದ ಒಂದನ್ನು ಕ್ಲಿಕ್ ಮಾಡಿದ್ದೆ. ಸೊ ಈ ರೀತಿ ಒಂದು ಔಟ್ಲೆಟ್ ಬರ್ತದೆ 2025-26 ನೀವು ನೋಡ್ಕೋಬಹುದು. ದಿಸ್ ಈಸ್ ಈ ರೀತಿಯಾಗಿ ನೀವೇನು ಮಾಡ್ಕೋಬಹುದು, ವೆಬ್ಸೈಟ್ನಲ್ಲಿ ಹೋಗಿ ಕ್ವಶನ್ ಬ್ಯಾಂಕನ್ನು ಇವಾಗಲೇ ನೀವು ಎಕ್ಸಾಮ್ ಈಗ ನಿಯರ್ ಇದೆ, ಇದೇ ಸಮಯದಲ್ಲಿ ನೀವೇನು ಮಾಡ್ಕೋಬೇಕು, ಅಭ್ಯಾಸವನ್ನು ಮಾಡಿ ಸಾಧನೆಯನ್ನು ಮಾಡಲಿಕ್ಕೆ ನಿಮಗೆ ಒಂದು ದಾರಿ ಇದೆ. ಹೌದಾ. ಈ ದಾರಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಯಾವತ್ತೂ ಅವರು ಬೋರ್ಡದವರು ಪ್ರಶ್ನೆಗಳ ಬುಕ್ಲೆಟನ್ನು ರಿಲೀಸ್ ಮಾಡೇ ಇಲ್ಲ. ಅವರು ಆಲ್ರೆಡಿ ಹೇಳಿದ್ದಾರೆ ಈ ಬುಕ್ಲೆಟ್ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ ಅಂಥೇಳಿ. ಇಂಥ ಚಾನ್ಸಸ್ ಇರುವಾಗ ನಾವು ಏಕೆ ಮಿಸ್ ಮಾಡ್ಕೋಬೇಕು. ದ್ಯಾಟ್ಸ್ ವೈ ನೀವೆಲ್ಲರೂ ಏನು ಮಾಡ್ಕೋಬೇಕು, ಇದನ್ನು ರೂಪರೇಷೆಯನ್ನು ಹಾಕಿ, ಟೈಮ್ ಟೇಬಲನ್ನು ಹಾಕಿ ಇದರ ಬಗ್ಗೆ ಗಮನ ಹರಿಸುವುದು ಬಹಳಷ್ಟು ಉತ್ತಮ. ಎಕ್ಸಾಮ್ ಬಹಳಷ್ಟು ಸಮೀಪಿದೆ. ಇವಾಗಲೇ ಏನಾದರೂ ಡೌಟ್ ಇದ್ದರೆ ದಯಮಾಡಿ ನಿಮ್ಮ ಟೀಚರ್ಸ್ ಕನ್ಸಲ್ಟ್ ಮಾಡಿ. ಇಲ್ಪ ಅಂತಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಎಂಥ ವಿಡಿಯೋ ಬೇಕು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ವಿಡಿಯೋ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.